ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 13/2/2026 ಶುಕ್ರವಾರದ ಈ ದಿನ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರ ಗುಣ ಸ್ವಭಾವಗಳು ಹಾಗೆ ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ ಪುಷ್ಯ ನಕ್ಷತ್ರದವರ ಗುಣಲಕ್ಷಣಗಳನ್ನು ನೋಡೋದ್ರ ಜೊತೆಗೆ ಪರಿಹಾರ ಭಾಗವಾಗಿ ಏನು ಮಾಡಬೇಕು ಅನ್ನೋದನ್ನು ಸಹ ನೋಡೋಣ. ಮತ್ತು ಮುಂದುವರೆದ ಭಾಗವಾಗಿ ಏನು ಇವತ್ತಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಸಹ ತಿಳಿದುಕೊಳ್ತಾ ಹೋಗೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ನಿಮ್ಮ ಒಂದು ಜನ್ಮ ದಿನಾಂಕ ಹಾಗೆ ನೀವು ಕೇಳೋದಕ್ಕೆ ಬಯಸುವಂತಹ ಒಂದು ಪ್ರಶ್ನೆ, ಜನ್ಮ ಸಮಯ, ಹುಟ್ಟಿರುವಂತಹ ಸ್ಥಳ ಇದನ್ನು ನಮಗೆ ವಾಟ್ಸಪ್ ಮಾಡಿದ್ರೆ ನಾವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆ ವಿಚಾರದ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಪರಿಹಾರವನ್ನು ತುಂಬ ಸರಳ ಮತ್ತು ಸುಲಭವಾಗಿರೋದನ್ನು ತಿಳಿಸ್ಕೊಡ್ತಾರೆ. ಹಾಗೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಮೊದಲನೇದಾಗಿ ಗುರೂಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿ ಬಗ್ಗೆ ನೋಡಿದ್ವಿ, ಹಾಗೆ ಅದರಲ್ಲಿ ಬರುವಂಥ ನಕ್ಷತ್ರದ ಬಗ್ಗೆ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರ ಒಂದು ಗುಣ ಸ್ವಭಾವಗಳು ಏನು, ವಿಶೇಷತೆಗಳೇನು, ಹಾಗೆ ಯಾವೆಲ್ಲ ನಕ್ಷತ್ರಗಳು ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ನೋಡಿ. ತಾವು ಕೇಳಿದಂಗೆ ನಾವು ಇಂದಿನ ರಾಶಿ 3 ಪ್ರಮುಖ ರಾಶಿಗಳನ್ನು ಮಾಡಿದ್ವಿ. ಇವತ್ತು ಕರ್ಕಾಟಕ ರಾಶಿ ಅತ್ಯಂತ ವಿಶೇಷವಾದ ರಾಶಿ, ಚಂದ್ರ ಆಧಾರಿತವಾಗಿರೋ ರಾಶಿ. ರಾಶಿಗೆ ಅಧಿಪತಿ ಚಂದ್ರಗ್ರಹ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಹುಮುಖ್ಯವಾಗಿ 3 ನಕ್ಷತ್ರಗಳು ಬರುತ್ತೆ. ಪುನರ್ವಸು ನಕ್ಷತ್ರ ಆಗಿರ್ಬೋದು, ಪುಷ್ಯಮಿ ನಕ್ಷತ್ರದ ಆಗಿರ್ಬೋದು, ಆರಿದ್ರ ನಕ್ಷತ್ರ ಆಗಿರ್ಬೋದು. ಪುನರ್ವಸು ನಕ್ಷತ್ರದ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದಕ್ಕೆ ಇವಾಗ ಪುಷ್ಯ ನಕ್ಷತ್ರದ ವಿಚಾರವಾಗಿ ಕೂಡ ನೋಡ್ತಾ ಇದ್ದೀವಿ. ಕರ್ಕಾಟಕ ರಾಶಿ ನಾನು ಆವಾಗಲೇ ಹೇಳ್ದಂಗೆ ಚಂದ್ರ ಆಧಾರಿತವಾಗಿ ರಾಶಿ, ಚಂದ್ರ ಅಧಿಪತಿ ಹೊಂದಿರುವಂಥ ರಾಶಿ. ಸೊ ಈ ರಾಶಿ ಚಕ್ರದಲ್ಲಿ ಒಂದು ಜಗತ್ತಿನಲ್ಲಿ ಯಾರ್ಯಾರು ಜನಿಸಿರ್ತಾರ ಅವರು ತುಂಬ ವಿಶೇಷವಾಗಿ ನಿಮ್ಮ ಮನೆ ಮತ್ತು ಮಕ್ಕಳು, ಕುಟುಂಬ ಅಂದರೆ ಫ್ಯಾಮಿಲಿ ಅಂತ ಬಂದರೆ ಅವ್ರಿಗೆ ತುಂಬ ಫಸ್ಟ್ ಆಗಿರುತ್ತೆ. ಮತ್ತು ಈ ರಾಶಿಯವರು ಬಲವಾಗಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಉಳ್ಳವರಾಗಿರ್ತಾರೆ. ಹಾಗಾಗಿ ಇವರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ತುಂಬ ಕಡೆ ಹೇಳ್ತಾರಲ್ಲ, ನೀವು ಹೇಳೋದಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ ಅಂತ. ಸೊ ಕೇಳಿಸ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು ಕರ್ಕಾಟಕ ರಾಶಿಯವ್ರದ್ದು ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಹೊರಗಿನಿಂದ ಈ ರಾಶಿಯವರು ನೀವು ಸ್ವಲ್ಪ ಒರಟಾಗಿ ಕಂಡ್ರೂ ಕೂಡ ಮನಸ್ಸು ತುಂಬ ಮೃದುವಾಗಿರುತ್ತೆ ನಿಮ್ಮದು. ಮತ್ತು ನೀವು ನಿಷ್ಠೆ, ಅತಿ ಭಾವುಕತೆ, ಕಾಳಜಿಗೆ ಹೆಸರುವಾಸಿ. ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗವಲ್ಲ, ಸ್ವಲ್ಪ ಭಾವುಕವಾಗಿ ಅತಿಯಾಗಿ ಒಬ್ಬರನ್ನು ಹಂಚಿಕೊಳ್ಳುವಂಥ ವ್ಯಕ್ತಿಗಳಾಗಿರ್ತೀರ. ಸೊ ನಿಮ್ಮ ರಾಶಿಯ ವ್ಯಕ್ತಿತ್ವ ಸಕಾರಾತ್ಮಕ ಗುಣ, ನಕಾರಾತ್ಮಕ ಗುಣ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಅಗಾಧವಾದ ಕಲ್ಪನೆಯಿಂದ ಕೂಡಿದವರು, ಅಂದರೆ ಸೆಂಟಿಮೆಂಟ್, ಎಮೋಷನ್ಸ್ ಅಂತ ಹೇಳ್ತೀವಲ್ಲ, ಇವರಿಗೆ ತುಂಬ ಜಾಸ್ತಿ ಇರುತ್ತೆ. ಮತ್ತು ಯಾವುದೇ ರೀತಿ ಒಂದು ನಿಮಿಷದಲ್ಲಿ ಕೂಡ ಕಥೆಯನ್ನು ಪದವಾಗಿ ಪರಿವರ್ತಿಸಬಲ್ಲ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರುವಂಥದ್ದು. ಆದ್ದರಿಂದ ನಿಮಗೆ ಸೃಜನಶೀಲ ಇಂದ ಕ್ರಿಯೇಟಿವ್ ಅಂತ ಹೇಳ್ತೀವಿ. ಆ ಒಂದು ಸೃಜನಶೀಲತೆ ವ್ಯಕ್ತಿತ್ವಗಳೆಂದು ನಿಮಗೆ ತುಂಬ ಕರೀತಾರೆ. ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕವನಗಳು ಮತ್ತು ಬರಹಗಳ ಮೂಲಕ ನಿಮ್ಮ ಭಾವನೆಯನ್ನು ನೀವು ಆವಾಗವಾಗ ಹೊರಗಡೆ ವ್ಯಕ್ತಪಡಿಸುವಂಥದ್ದು. ಸೊ ಸೃಜನಶೀಲ ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರಸ್ತುತಪಡಿಸಲು ಇಷ್ಟಪಡ್ತೀರಾ. ಗುರೂಜಿ, ಕರ್ಕಾಟಕ ರಾಶಿಯವರ ವಿಶೇಷತೆಗಳೇನು ಅಂತ ಹೇಳಿ ತಿಳಿಸ್ಕೊಟ್ರಿ. ಹಾಗೆ ಈ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದ್ಯಾವುದು ಗುರೂಜಿ? ನೋಡಿ, ಬಹುಮುಖ್ಯವಾಗಿ ನಕ್ಷತ್ರಗಳು ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆರಿದ್ರ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಈ 3 ಪ್ರಮುಖ ನಕ್ಷತ್ರಗಳು. ಸೊ ಅದರದ್ದೇ ನಾವು ಪುನರ್ವಸುವಲ್ಲಿ ನೋಡಿದ್ವಿ, ಪುಷ್ಯ ನಕ್ಷತ್ರದಲ್ಲಿ ನೋಡ್ತೀವಿ. ಮತ್ತು ಭಾವಗಳು ಅಂತ ಬಂದಾಗ ಕರ್ಕಾಟಕ ರಾಶಿಯವರ ಗುಣ ಸ್ವಭಾವಗಳು, ಲಕ್ಷಣಗಳು ಅಂತ ನಾವು ನೋಡಿದಾಗ ತುಂಬ ನಿಷ್ಠಾವಂತರಾಗಿರ್ತೀರ, ಭಾವುಕರಾಗಿರ್ತೀರ. ಅಂದರೆ ಎಮೋಷ್ನಲ್, ಏನೇ ಒಂದಕ್ಕೂ ಬೇಗ ಎಮೋಷ್ನಲ್ ಕನೆಕ್ಟ್ ಆಗಿಬಿಡ್ತಾರೆ. ಒಂದು ಮದರ್ಲಿ ನೇಚರ್ ಅಂತ ಇವರಿಗೆ ತುಂಬ ಇರುತ್ತೆ. ಇತರರ ಕಾಳಜಿ ಹೆಚ್ಚಾಗಿ ಹೊಂದಿರ್ತೀರ ಮತ್ತು ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿ, ಲಿಟಲ್ ಬಿಟ್ ಆಫ್ ಅಡಿಷನಲ್ ಕೇರ್ ಅಂತ ಇವ್ರದ್ದು ಜಾಸ್ತಿ ಇರುತ್ತೆ. ಸಹಾನುಭೂತಿ ಕೂಡ ಹೊಂದಿರುವಂಥದ್ದು. ಅದೇ ರೀತಿ ತುಂಬ ಆತ್ಮೀಯವಾಗಿ, ಹೆಚ್ಚಾಗಿ ಆಳವಾಗಿ ಹಚ್ಕೊಳ್ಳುವಂಥದ್ದು ಕೂಡ, ಅಂದರೆ ಯಾರಾದರೂ ಇಷ್ಟಪಟ್ಟರೆ ಇವ್ರಿಗೆ ಹಚ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಮತ್ತು ಕರ್ಕಾಟಕ ರಾಶಿಯವರು ನೀವು ತುಂಬ ಸ್ವಲ್ಪ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಮತ್ತು ಬದ್ಧತೆ ಭಾವನೆಯನ್ನು ಹೊಂದಿರ್ತೀರ. ಅಂದರೆ ಪೊಸೆಸಿವ್ನೆಸ್ ಅಂತ ಏನು ಹೇಳ್ತಾರೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಂಬಂಧಗಳ ವಿಚಾರವಾಗಿ, ಅದು ಗಂಡ ಹೆಂಡತಿ ಆಗಿರ್ಬೋದು, ಇಷ್ಟಪಡೋರು, ಪ್ರೀತಿ ಪಾತ್ರರಾಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಪೊಸೆಸಿವ್ನೆಸ್ಸು ರಿಲೇಷನ್ಶಿಪ್ಪಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಜಾಸ್ತಿ ಇರುತ್ತೆ. ಮನೆ ಮತ್ತು ಕುಟುಂಬದ ವಿಚಾರವಾಗಿ ಹೆಚ್ಚಾಗಿ ಪ್ರೀತಿಸುವಂಥವ್ರು ನೀವು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆಳವಾದ ಭಾವನಾತ್ಮಕ ಸಂಬಂಧಗಳು ಹೊಂದಿಲ್ಲದಿದ್ದರೂ ಸಂತೋಷವಾಗಿರುವುದಿಲ್ಲ. ಹಾಗಾಗಿ ಸಂಗಾತಿಗೆ ನಿಷ್ಠವಾಗಿರುವಂಥ ನೀವು ಯಾವುದೇ ರೀತಿ ಕೆಲಸ ಯಾವುದು ನಿಷ್ಠೂರವಾಗಿ ಮಾಡೋದಿಲ್ಲ. ಅದು ಒಂದು ಸಕಾರಾತ್ಮಕ.
ಮತ್ತು ಎಲ್ಲ ರೀತಿಯಲ್ಲಿ ಕೆಲಸಗಳನ್ನು ಮುನ್ನುಗ್ಗಿ ಮಾಡಿ ಬರುವಂಥದ್ದು, ಸೈಲೆಂಟಾಗಿ ಮಾಡಿ ಬರುವಂಥ ಕೆಪಾಸಿಟಿ ಈ ಒಂದು ರಾಶಿಯವರಿಗೆ ಇರುತ್ತೆ. ಅಂದ್ರೆ ಗುರೂಜಿ, ಈಗ ನೀವು ಕರ್ಕಾಟಕ ರಾಶಿಯವರ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಏನಾದರೂ ಉಳಿದಿದೆಯಾ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಕರ್ಕಾಟಕ ರಾಶಿಯವರು ತಿಳ್ಕೊಳ್ಳುವಂಥದ್ದು? ನೋಡಿ, ಇನ್ನು ಮುಖ್ಯವಾಗಿರುವಂಥ ಒಂದು ಪ್ರೀತಿಸುವ, ಆಕರ್ಷಿಸುವ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಎಲ್ಲರನ್ನು ಪ್ರೀತಿ ಕಾಳಜಿ ತೋರುವಂಥ, ಎಲ್ಲರ ಮನಸ್ಸಿನಿಂದ ಹೃದಯದಿಂದ ಮಾತಾಡಿಸುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿರುತ್ತೆ. ಈ ಕಾರಣದಿಂದನೇ ಸ್ವಲ್ಪ ಪ್ರೀತಿಯಲ್ಲಿ ಏನು ಅತ್ಯಂತ ಸೂಕ್ಷ್ಮ ಜೀವಿಗಳು ಅಥವಾ ಸಮ್ಟೈಮ್ಸ್ ತಮಾಷೆ ಮಾಡ್ತಾರೆ, ಸಮ್ಟೈಮ್ಸ್ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಸೊ ಈ ರೀತಿ ಎಲ್ಲ ಮಾಡುವಂಥ ಸಾಹಸಮಯ, ಆಡಂಬರ ಈ ಒಂದು ನಕ್ಷತ್ರಕ್ಕೆ ಸಾಮರ್ಥ್ಯ ಇರುವಂಥದ್ದು ಇಲ್ಲಿ ಕಾಣಿಸ್ತದೆ. ಓಕೆ ಗುರೂಜಿ, ಇನ್ನು ಮುಂದುವರೆದ ಭಾಗವಾಗಿ ನಾವು ನೋಡೋಣ ಪುಷ್ಯ ನಕ್ಷತ್ರದವರ ಒಂದು ವಿಚಾರದ ಬಗ್ಗೆ, ಅವರ ಒಂದು ವಿಶೇಷ ಗುಣಲಕ್ಷಣಗಳು ಏನೇನು ಅಂತ ಹೇಳಿ ತಿಳಿಸ್ಕೊಡ್ತೀರಾ? ನೋಡಿ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಬರುವಂಥ 4ನೇ ಪಾದದ ನಂತರ ಬರುವಂಥದ್ದು. ಸೊ ಇಲ್ಲಿ ಯಾವುದೇ ರೀತಿ ಒಂದು ಹುಡುಗನ ಚಾರ್ಟ್ ಆಗಿರಲಿ, ಹುಡುಗಿ ಚಾರ್ಟ್ ಆಗಿರಲಿ, ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ನಿಧಾನ ಮದುವೆ ಅಂತ ಹೇಳ್ತೀವಿ ನಿಮ್ಮ ಒಂದು ರಾಶಿಯವರಿಗೆ. ಮತ್ತು ಇವರು ನಿಮ್ಮ ಒಂದು ಮನೆಯ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಹೊಂದಿರ್ತಾರೆ, ಇದ್ರ ಬಗ್ಗೆ. ಮತ್ತು ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ತುಂಬ ಕಾಳಜಿಯನ್ನು ಹೊಂದಿರ್ತಾರೆ. ಸ್ವಲ್ಪ ಮನೆ ಬಗ್ಗೆ ಕೇರ್ನ ಮಾಡುವಂಥವ್ರಾಗಿರ್ತಾರೆ. ಸ್ವಲ್ಪ ಕಂಫರ್ಟೇಬಲ್ ಲೈಫು, ಸಹಾಯಕ ಗುಣ ಇವರಿಗೆ ಜಾಸ್ತಿ ಇರುತ್ತಮ್ಮ. ಗುರುಜಿ, ನಾವು ಪುಷ್ಯ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳನ್ನ ನೋಡ್ತಾ ಇದ್ವಿ. ಇನ್ನೂ ತಿಳಿಸುವಂಥದ್ದು ಗುಣಲಕ್ಷಣಗಳು ಯಾವುದಾದ್ರೂ ಇದೆಯಾ ಗುರುಜಿ? ನೋಡಿ, ವಿಶೇಷವಾಗಿ ಗುಣಲಕ್ಷಣಗಳು ನೋಡಬೇಕಂದ್ರೆ ಮನೆಯ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರುವಂಥದ್ದು, ಕಂಫರ್ಟೇಬಲ್ ಲೈಫು ಮತ್ತು ಸಹಾಯಕ ಗುಣ ನಿಮ್ಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಪುಷ್ಯ ನಕ್ಷತ್ರದವರಿಗೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಹಠ ಸ್ವಭಾವ ಜಾಸ್ತಿ. ಅಂದರೆ ಏನಾದರೂ ಒಂದು ಕೆಲಸ ಇವರು ಹಿಡಿದ್ರೆ ಸಕಾರಾತ್ಮಕವಾಗಿ ಮಾಡಿ ಮುಗಿಸುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಯಾವಾಗಲೂ ಒಂದು ಒಳ್ಳೆಯ ಡೈರೆಕ್ಷನ್ಸಲ್ಲಿ ನಿಮ್ಮ ಒಂದು ಪುಷ್ಯ ನಕ್ಷತ್ರದವ್ರದ್ದು ಒಂದು ಒಳ್ಳೆಯ ಡೈರೆಕ್ಷನಲ್ಲಿ ಹೋದರೆ ಒಳ್ಳೆಯ ಡೈರೆಕ್ಷನಲ್ಲೇ ಮುಂದುವರಿಯುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ನಿಮಗೆ ಮದುವೆಗೆ ಸಂಬಂಧಪಟ್ಟಂಥದ್ದು ಒಂದು ಎಮೋಷ್ನಲ್ ಕನ್ಸರ್ನ್ಸ್ ತುಂಬ ಇರುವಂಥದ್ದು. ಮತ್ತು ಮದುವೆ ಆದರೆ ಬೇಗ ಮದುವೆ ಆಗ್ತಾರೆ, ಇಲ್ಲಾಂದರೆ ಮದುವೆ ನಿಧಾನ ಆಗುವಂಥದ್ದು, ಈ ರೀತಿ ತೋರಿಸ್ತೀವಿ. ಮತ್ತು ನಿಮ್ಮ ರಾಶಿ ನಕ್ಷತ್ರದವರು, ವಿಶೇಷವಾಗಿ ಪುಷ್ಯ ನಕ್ಷತ್ರದವರಿಗೆ ಒಂದು ಈಗಿನ ಟ್ರೆಂಡಿಂಗ್ ಲೈಫ್ ಕೋಚಸ್ ಅಂತ ಹೇಳ್ತೀವಿ, ಮತ್ತು ಬಿಸ್ನೆಸ್ ಕೋಚಸ್ಸು, ಒಬ್ಬರಿಗೆ ಟ್ರೈನ್ ಮಾಡುವಂಥದ್ದು. ಮತ್ತು ಒಂದು ಯಾವುದೇ ರೀತಿ ಎಲ್ಲನೂ ಇಗ್ನೋರ್ ಮಾಡಿ ಒಂದು ಅವರೇ ಬದುಕನ್ನು ಕಟ್ಕೊಳ್ಳುವಂಥದ್ದು, ಸಾಧಿಸುವಂಥ ಛಲ ಜಾಸ್ತಿ ಇರುತ್ತೆ. ಮತ್ತು ಇವರಿಗೆ ತುಂಬ ಒಂದು ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಕಲೆಯ ಬಗ್ಗೆ ಆಗಿರ್ಬೋದು, ಒಂದು ಯಾವುದೇ ಒಂದು ವಸ್ತುವ ಬಗ್ಗೆ ಅಟ್ರಾಕ್ಷನ್, ಒಂದು ಆ್ಯಂಟಿಕ್ ಐಟಮ್ಸ್ ಅನ್ನೋದು ತುಂಬ ಅಟ್ರಾಕ್ಷನ್ಸ್ ಆಗಿರುತ್ತೆ ಆ ರೀತಿ. ಮತ್ತು ಪ್ರತಿಯೊಂದು ಇವರಿಗೆ ಪುಷ್ಯ ನಕ್ಷತ್ರದ ವಿಶೇಷವಾಗಿ ಡೈರಿ ಪ್ರಾಡಕ್ಟ್ಸ್ ತುಂಬ ಇಷ್ಟ ಇರುತ್ತೆ. ಮಿಲ್ಕು, ಚೀಸು, ಪನೀರು, ಈ ರೀತಿ ಒಂದು ವಿಶೇಷವಾಗಿರುವಂಥ ಒಂದು ಆಕರ್ಷಣೆ ತಿನ್ನೋದ್ರ ಬಗ್ಗೆ ಕೂಡ ಇರುವಂಥದ್ದು ಇಲ್ಲಿ ಪುಷ್ಯ ನಕ್ಷತ್ರದವರಿಗೆ ತೋರಿಸ್ತಾ ಇದೆ. ಈ ರೀತಿ ವಿಶೇಷ ಲಕ್ಷಣಗಳು ಇವರಲ್ಲಿ ಜಾಸ್ತಿ ಇರುತ್ತೆ. ಗುರುಜಿ, ಇನ್ನು ಪುಷ್ಯ ನಕ್ಷತ್ರದವರ ವಿಚಾರವಾಗಿ ಏನಾದರೂ ಪರಿಹಾರಗಳು, ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅಥವಾ ದೋಷಗಳು ಇದೆ ಅಂದರೆ ಏನು ಪರಿಹಾರ ಮಾಡ್ಕೊಳ್ಬೇಕು? ನೋಡಿ, ಬಹುಮುಖ್ಯವಾಗಿ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನೈಶ್ಚರ ಗ್ರಹ ಅಂತ ಹೇಳ್ತೀವಿ. ಸೊ ಶನಿಗೆ ಸಂಬಂಧಪಟ್ಟಂಥ ಶನಿಗೆ ಬಂದು ಪೂಜೆ ಮಾಡುವಂಥದ್ದು, ಶನೇಶ್ವರನ ಮಂತ್ರ ಹೇಳುವಂಥದ್ದು, ಎಳ್ಳೆಣ್ಣೆ ದಾನ ನೀಡುವಂಥದ್ದು. ಶನಿ ಬಂದು ನಿರ್ಗತಿಕ ಗ್ರಹ ಅಂತ ಒಂದು ಸೂಚಿಸುತ್ತೆ. ಯಾರು ನಿರ್ಗತಿಕರಿರ್ತಾರೋ ಅವರಿಗೆ ಒಂದು ಸಹಾಯ ಮಾಡುವಂಥದ್ದು. ಈ ರೀತಿ ಹಲವಾರು ವಿಚಾರದಲ್ಲಿ ಸಹಾಯ ಮಾಡುವಂಥದ್ದು ಇವರಿಗೆ ತುಂಬ ಆ್ಯಡ್ ಆನ್ ಆಗುತ್ತೆ. ಸೊ ಮುಖ್ಯವಾಗಿ ಚಾರಿಟಿ ವರ್ಕ್ಸ್ ಏನು ಮಾಡ್ತಾರೆ ಈ ಪುಷ್ಯ ನಕ್ಷತ್ರದವರು, ಚಾರಿಟಿ ವರ್ಕ್ಸ್ ಮಾಡಿಕೊಂಡ್ರೆ ಇವರಿಗೆ ತುಂಬ ಅನುಕೂಲತೆ ಆಗುವಂಥದ್ದು ಕಾಣಿಸುತ್ತೆ. ಅದರಿಂದ ಪರಿಹಾರ ಕೂಡ ಆಗಿ ಕೆಲಸ ಆಗುತ್ತೆ. ಗುರುಜಿ, ಏನಾದರೂ ವಿಶೇಷ ಸೂಚನೆ ನಿಮ್ಮ ಕಡೆಯಿಂದ ಪುಷ್ಯ ನಕ್ಷತ್ರದವರು ಲೈಫ್ ಟೈಮ್ ಪಾಲನೆ ಮಾಡುವಂಥದ್ದು ಏನಾದರೂ ಹೇಳ್ತೀರಾ? ನೋಡಿ, ಪುಷ್ಯ ನಕ್ಷತ್ರ ಬಹುಮುಖ್ಯವಾಗಿ ಜಲತತ್ವ ರಾಶಿಯಲ್ಲಿ ಬರುವಂಥ ನಕ್ಷತ್ರ ಇರೋದ್ರಿಂದ ಡೋಂಟ್ ಮೇಕ್ ಎನಿ ಸ್ಟ್ರಾಂಗ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಸ್ವಲ್ಪ ನಿಧಾನ ವಿಚಾರ ಮಾಡಿ ಡಿಸಿಷನ್ಸ್ ತೊಗೋಬೇಕು. ಅಂದರೆ ಪದೇ ಚಂಚಲತೆ ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಡಿಸಿಷನ್ಸ್ನ ತೊಗೋಬೇಕಂದ್ರೆ ಒಬ್ಬರ ಸಹಾಯ, ಯಾರೋ ಒಂದು ಚಿಕ್ಕವರಾಗಿದ್ದರೆ ಪೇರೆಂಟ್ಸ್ ಸಪೋರ್ಟು, ಅಥವಾ ದೊಡ್ಡವರಾಗಿದ್ದರೆ ಗಂಡ ಇದ್ದರೆ ಹೆಂಡತಿ ಇದ್ದರೆ ಗಂಡನ ಒಂದು ಸಪೋರ್ಟ್ ತೊಗೊಂಡು ಒಂದು ಡಿಸಿಷನ್ಸ್ ಮಾಡೋದ್ರಿಂದ ಇವರಿಗೆ ಒಳ್ಳೆಯದು. ನಮ್ಮ ಇವತ್ತಿನ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಪಂಚಾಂಗ ತಿಥಿ ಮತ್ತೆ ದಿನದ ವಿಶೇಷತೆ, ಹಾಗೆ ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ನೋಡ್ತಾ ಹೋಗೋಣ. ಗುರುಜಿ, ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಡಿ. 13 ಫೆಬ್ರವರಿ 2026, ಏಕಾದಶಿ ತಿಥಿ, ಕೃಷ್ಣ ಪಕ್ಷ, ಮೂಲ ನಕ್ಷತ್ರ, ವಜ್ರಯೋಗ, ಬಾಲವಕರಣ, ವಾರ ಶುಕ್ರವಾರ. ಬೆಂಗಳೂರಿನ ಕಾಲಮಾನ 6 ಗಂಟೆ 46 ನಿಮಿಷಕ್ಕೆ ಸೂರ್ಯೋದಯ ಆದರೆ 6 ಗಂಟೆ 26 ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ. ಇವತ್ತಿನ ಒಂದು ರಾಹುಕಾಲ ಅಂತ ನೋಡಿದ್ರೆ 11 ಗಂಟೆ 6 ನಿಮಿಷದಿಂದ 12 ಗಂಟೆ 34 ನಿಮಿಷ, ಯಮಗಂಡ ಕಾಲ 3 ಗಂಟೆ 29 ನಿಮಿಷದಿಂದ 4 ಗಂಟೆ 56 ನಿಮಿಷ, ಗುಳಿಕ ಕಾಲ 8 ಗಂಟೆ 11 ನಿಮಿಷದಿಂದ 9 ಗಂಟೆ 39 ನಿಮಿಷ, ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ 12 ಗಂಟೆ 11 ನಿಮಿಷದಿಂದ 12 ಗಂಟೆ 57 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ?
ಇವತ್ತು ತುಂಬ ವಿಶೇಷವಾಗಿರುವಂಥ ಮಾಘ ಮಾಸದ ಶುಕ್ರವಾರ ಅಂತ ಹೇಳ್ತೀವಿ. ವಿಶೇಷವಾಗಿ ದೇವಿಯ ಪೂಜೆ, ಅನುಷ್ಠಾನ ಮತ್ತು ಮಹಾಲಕ್ಷ್ಮಿಯ ಆರಾಧನೆ, ಯಾವುದೇ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮತ್ತು ವಿಶೇಷವಾಗಿ ಯಾರು ಕನ್ಯೆಯರು ಇರ್ತಾರೋ ಅವರು ಒಂದು ಮದುವೆ ಆಗಲು ಒಂದು ಶುಕ್ರ ಕಳತ್ರಕಾರಕ ಅಂತ ಹೇಳ್ತೀವಿ. ಸೊ ಮದುವೆಗೆ, ದಾಂಪತ್ಯ ಜೀವನಕ್ಕೆ ಒಂದು ದೇವಿಯ ಆರಾಧನೆ ತುಂಬ ಒಳ್ಳೆಯದಾಗುತ್ತೆ. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಕೋಪ, ಬಡಿದೆಬ್ಬಿಸುವಿಕೆ ಮತ್ತು ಘರ್ಷಣೆಗೆ ಕಾರಣವಾಗಬಹುದು. ಅದಕ್ಕೆ ಸ್ವಲ್ಪ ಸಮಾಧಾನದಿಂದಿರಿ. ಇಂದು ಸಾಲಗಾರರು ನಿಮಗೆ ಹೇಳದೆ ನಿಮ್ಮ ಖಾತೆಗೆ ಹಣ ಸೇರಿಸಬಹುದು. ಇದರಿಂದ ನಿಮಗೆ ಖುಷಿಯಾಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಬಹಳಷ್ಟು ವಿಷಯಗಳು ನೀವು ಬಯಸಿದಂತೆ ಹಾಸ್ಯದಿಂದ ತುಂಬಿದ ಒಂದು ಸಕಾರಾತ್ಮಕವಾಗಿರೋ ದಿನ. ಲೋನ್ ತೆಗೆದುಕೊಳ್ಳುವ ಜನರು ಲೋನಿನ ಮೊತ್ತ ಮರುಪಾವತಿಸಲು ಸ್ವಲ್ಪ ತೊಂದರೆ ಉಂಟಾಗಬಹುದು. ಅದಕ್ಕೆ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಾನಸಿಕ ಸ್ಪಷ್ಟತೆ ನಿರ್ವಹಿಸಲು ಗೊಂದಲ ಮತ್ತು ಹತಾಶೆಯನ್ನು ತಪ್ಪಿಸಿ ಆಪ್ತ ಸ್ನೇಹಿತನ ಸಹಾಯದಿಂದ ಇಂದು ಕೆಲವು ವ್ಯಾಪಾರಿಗಳಿಗೆ ಹಣದ ಲಾಭವಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ದೈಹಿಕ ಲಾಭಕ್ಕಾಗಿ, ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗದಿಂದ ಪ್ರಾರಂಭಿಸಿ. ಭೂಮಿಯನ್ನು ಖರೀದಿಸಿದ ಮತ್ತು ಅದನ್ನು ಮಾರಾಟ ಮಾಡಲು ಬಯಸುವ ಜನರು ಇಂದು ಉತ್ತಮ ಖರೀದಿದಾರರನ್ನು ಕಾಣಬಹುದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಇಂದು ನೀವು ಚೈತನ್ಯಯುಕ್ತರಾಗಿರ್ತೀರಿ. ನೀವೇನೇ ಮಾಡಿದ್ರೂ ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ನೀವು ಅದನ್ನು ಮಾಡಿ ಮುಗಿಸಲು ಸಶಕ್ತರಾಗಿರ್ತೀರ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಕ್ರೀಡೆಯಲ್ಲಿ ಸಮಯ ಕಳೆಯುವ ಇವತ್ತು ಸಾಧ್ಯತೆಗಳು ಜಾಸ್ತಿ ಇದೆ. ಇಂದು ಸುಮ್ಮನೆ ಕುಳಿತುಕೊಳ್ಳುವ ಬದಲು ಏನಾದರೂ ಮಾಡಬಾರದು ಎನ್ನುವ ನಿಮ್ಮ ಗ್ರಹಿಕೆ ಶಕ್ತಿ ಇವತ್ತು ಸುಧಾರಿಸುತ್ತೆ. ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ಗುರುಜಿ ನಮಗೆ ಬಂದಿರುವಂತಹ ಪ್ರಶ್ನೆಯನ್ನ ತೆಗೆದುಕೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ದೀಪಕ್. ಹೌದು. ಜನ್ಮ ದಿನಾಂಕ 11/5/99. ಜನ್ಮ ಸಮಯ 5:10 PM ಹುಟ್ಟಿರುವಂತಹ ಸ್ಥಳ ತುಮಕೂರು. ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ, ಎಜುಕೇಶನ್ ಮುಗಿಸಿದ್ದಾರೆ, ನ್ಯೂ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದಾರೆ, ಇವ್ರು ಅನ್ಕೊಂಡಿರುವಂತಹ ಜಾಬ್ ಇವ್ರಿಗೆ ಸಿಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ಮಂಗಳವಾರ ಹುಟ್ಟಿರುವಂಥದ್ದು, ಪೂರ್ವಭಾದ್ರ ನಕ್ಷತ್ರ ಮತ್ತು ಮೀನ ರಾಶಿ, ತುಲಾ ಲಗ್ನದ ಜಾತಕ. ದಶಮ ಸ್ಥಾನಕ್ಕೆ ನಾವು ಕಾರ್ಯಸ್ಥಿತಿ, ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ದಶಮದಲ್ಲಿ ರಾಹು ಇರುವಂಥದ್ದು, ದಶಮಾಧಿಪತಿ ಚಂದ್ರ 6ನೇ ಮನೆಯಲ್ಲಿರುವಂಥದ್ದು. ಖಂಡಿತ ಇವರು ಅಂದ್ಕೊಂಡಿರುವಂಥ ಜಾಬ್ ಸಿಗುತ್ತೆ. ಅದರ ದಶಾಭುಕ್ತಿ ಅಷ್ಟೊಂದು ಫೇವರೇಬಲ್ ಆಗಿಲ್ಲ. ಬುಧ ದಶೆ, ಶುಕ್ರ ಅಂತರ್ದಶೆ ನಡೀತಿದೆ ಬುಧ ಮಹಾದಶನಲ್ಲಿ. ಬರುವಂಥ ಸೆಪ್ಟೆಂಬರ್ 2026ರಿಂದ ಇವರಿಗೆ ಬುಧನಲ್ಲಿ ಸೂರ್ಯ ಅಂತರ್ದಶೆ ನಡೆಯೋದ್ರಿಂದ ಅಂದ್ಕೊಂಡಿರುವಂಥ ಕೆಲಸ ಸಿಗುತ್ತೆ. ಯಾಕೆಂದರೆ ಸೂರ್ಯ ಇವರಿಗೆ ಲಾಭಾಧಿಪತಿ ಗ್ರಹ, 6ನೇ ಮನೆಯಲ್ಲಿರುವಂಥದ್ದು, ಒಳ್ಳೆಯ ಒಂದು ಸರ್ವಿಸ್ನ ಕೊಡುವಂಥದ್ದು. ಆದರೆ ಸ್ವಲ್ಪ ಸೆಪ್ಟೆಂಬರ್ವರೆಗೂ ಟೈಮ್ ನಿಧಾನ ಇದೆ. ಅಲ್ಲಿವರೆಗೂ ಇವ್ರು ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ರೆ ಮಾಡಲಿ, ಅದು ತುಂಬ ಚೆನ್ನಾಗಿ ನಡೆಯುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಲಿ, ಟೈಮ್ ಬರೋವರೆಗೂ. ಪರಿಹಾರ ಇಷ್ಟೇ, ನಡೀತಾ ಇರುವಂಥ ಒಂದು ಬುಧ ದಶೆಗೆ ವಿಷ್ಣುವನ ಆರಾಧನೆ ಮಾಡುವಂಥದ್ದು, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸಾಧ್ಯವಾದ ಮಟ್ಟಿಗೆ ಬಲಗೈ ಕಿರಿಬೆರಳಲ್ಲಿ ಒಂದು ಪಚ್ಚೆ ಹರಳನ್ನು ಧರಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ದೀಪಕ್, ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ನೀವು ಕಳಿಸಿರುವಂಥ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡಿದ್ದಾರೆ. ಖಂಡಿತ ಅದನ್ನು ಮಾಡ್ಕೊಳ್ಳಿ. ನಿಮ್ಮ ನ್ಯೂ ಜಾಬ್ ತಗೊಳ್ಳುವಂಥ ಕನಸಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ, ನಾವು ಕನ್ಯಾ ರಾಶಿಯವರೆಗೆ ನೋಡಿದ್ವಿ. ಈಗ ತುಲಾ ರಾಶಿಯಿಂದ ಮುಂದುವರಿಸ್ತಾ ಹೋಗೋಣ. ನೀವು ಕೆಲವು ಗಂಭೀರ ತೊಂದರೆಗಳನ್ನು ಎದುರಿಸಲು ಸಾಧ್ಯವಾಗಿರೋದ್ರಿಂದ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ವಿಶೇಷವಾಗಿ ಸಣ್ಣ ಹುಚ್ಚುತನದಿಂದಲೇ ಬೇರೆ ಏನೂ ಅಲ್ಲದ ಕೋಪವನ್ನು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ, ಇಲ್ಲಾಂದರೆ ಕಿರಿಕಿರಿಗೆ ದಾರಿಯಾಗುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಈ ದಿನ ಭವಿಷ್ಯ ಏನಿದೆ ನೋಡೋಣ. ಸಂತಸದ ಪ್ರಯಾಣ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಆರಾಮ ಮತ್ತು ಸಂತೋಷ ತರುತ್ತದೆ. ನೀವು ಸಂಪ್ರದಾಯಬದ್ಧ ಹೂಡಿಕೆಗಳನ್ನು ಮಾಡುವಲ್ಲಿ ಇವತ್ತು ಒಳ್ಳೆಯ ಹಣ ಕೂಡ ಮಾಡ್ತೀರಾ. ಮುಂದಿನ ರಾಶಿ ಧನುರಾಶಿ. ಪ್ರಕೃತಿ ನಿಮ್ಮಲ್ಲಿ ಗಮನಾರ್ಹ ವಿಶ್ವಾಸ, ಬುದ್ಧಿವಂತಿಕೆ ಇರುವಂಥದ್ದು ತೋರಿಸುವಂಥದ್ದು. ಆದರೆ ಸಾಧ್ಯವಾದಷ್ಟು ಬಳಸಿಕೊಳ್ಳಿ. ಜೀವನದ ವಾಹನವನ್ನು ಚಲಾಯಿಸಲು ನಿಮಗೆ ಒಳ್ಳೆಯ ಒಂದು ಅನುಭವ ಇವತ್ತು ಸಿಗುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಪತ್ನಿಯು ನಿಮಗೆ ಹುರಿದುಂಬಿಸಬಹುದು. ಇಂದು ಹಣದ ಆಗಮನ ನಿಮಗೆ ಯಾವುದೇ ಸಮಸ್ಯೆಗಳಿಂದ ಮುಕ್ತಗೊಳಿಸಬಹುದು. ಮಕ್ಕಳು ನಿಮ್ಮ ದಿನವನ್ನು ಸ್ವಲ್ಪ ಕಠಿಣವಾಗಿರಿಸ್ತಾರೆ. ಮಕರ ರಾಶಿಯವರಿಗೆ ಇವತ್ತಿನ ಪರಿಹಾರ ಭಾಗ ಏನಾದ್ರು ತಿಳಿಸ್ತೀರಾ ಗುರುಜಿ? ಬಹುಮುಖ್ಯವಾಗಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊರಟ್ರೆ ಇರುವಂತ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಮಕರ ರಾಶಿಯವರು ಈ ದಿನದ ಮಟ್ಟಿಗೆ ಮಾತ್ರ ಇದನ್ನ ಮಾಡ್ಕೊಳ್ಳಿ. ಹಾಗೆ ಮುಂದಿನ ರಾಶಿ ಕುಂಭರಾಶಿ. ಒಟ್ಟಾರೆ ಆರೋಗ್ಯ ಉತ್ತಮವಾಗಿದ್ದರೂ ಪ್ರಯಾಣ ಒತ್ತಡಮಯ ಮತ್ತು ಕಷ್ಟಕರವಾಗಿರುತ್ತದೆ. ನಿಮ್ಮ ಸಮರ್ಪಣೆಯ ಶ್ರಮವು ಗಮನಿಸಲಾಗುತ್ತದೆ. ಸ್ವಲ್ಪ ಆರ್ಥಿಕ ಪ್ರತಿಫಲಗಳು ಕೂಡ ಇವತ್ತು ನಿಮಗೆ ಚೆನ್ನಾಗಿ ಸಿಗುತ್ತೆ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ.
ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಸುಧಾರಣೆ, ನಿಮಗೆ ಪ್ರಮುಖ ಖರೀದಿಗಳನ್ನು ಮಾಡಲು ಹೆಚ್ಚು ಅನುಕೂಲಕರ ಆಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಪ್ರಶ್ನಾ ಸಮಯ ಭಾಗದಲ್ಲಿ ಉಳಿದಿರುವಂತಹ ಮತ್ತೊಂದು ಪ್ರಶ್ನೆ ಇದೆ, ಗುರುಜಿ ತಗೊಳ್ಬೋದಾ? ಖಂಡಿತ. ಇವರ ಹೆಸರು ಪ್ರಕ್ಷಿತ್. ಹೆಸರು ತುಂಬಾ ವಿಶೇಷವಾಗಿದೆ ಗುರುಜಿ. ಪ್ರಕ್ಷಿತ್. ಓಕೆ. ಜನ್ಮ ದಿನಾಂಕ 11/11/2001. ಓಕೆ. ಹುಟ್ಟಿರುವಂತಹ ಟೈಮ್ ಬಂದು 4 ಗಂಟೆ PM ಹಾಗೆ ಸ್ಥಳ ಬಂದು ಮಂಡ್ಯ. ಓಕೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಗುರುಜಿ ಇವ್ರದ್ದು ಹೈಯರ್ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರಿನ್ಗೆ ಹೋಗಬೇಕು ಹೈಯರ್ ಸ್ಟಡೀಸ್ಗೆ, ಅದು ಯಾವಾಗ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ಓಕೆ, ನೋಡಿ ಇವರು ಕಳಿಸಿರುವಂತಹ ವಿಚಾರದಲ್ಲಿ ಹುಟ್ಟಿರುವಂಥದ್ದು ಮಂಗಳವಾರ, ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸೊ ನಾವು ಸಾಮಾನ್ಯವಾಗಿ ನಕ್ಷತ್ರದ ಆಧಾರಿತವಾಗಿ ನೋಡಬೇಕಾದ್ರೆ ಸ್ವಾತಿ ನಕ್ಷತ್ರನ ನಾವು ಮಹಾ ನಕ್ಷತ್ರ ಅಂತ ಪರಿಗಣನೆ ಮಾಡ್ತೀವಿ. ಸೊ ಅಂದರೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಭಿನ್ನತೆ ಇರುತ್ತೆ. ಅದಕ್ಕೆ ತಾವು ಹೇಳ್ದಂಗೆ ಹೆಸರಲ್ಲೂ ಕೂಡ ವಿಭಿನ್ನತೆಯಿಂದ ಇಟ್ಟಿದ್ದಾರೆ. ಸೊ ಗುರು ಮಹಾದಶೆ ರಾಹು ಭುಕ್ತಿ ನಡೀತಿದೆ. ಫಾರಿನ್ ಎಜುಕೇಷನ್ಗೆ ಭಾಗ್ಯಭಾವ ಚೆನ್ನಾಗಿರಬೇಕು. 9ನೇ ಮನೆ ಅಂತ ಹೇಳ್ತೀವಿ. 9ನೇ ಮನೆ ಅಧಿಪತಿಯಾದ ಶನೇಶ್ವರ ಗ್ರಹರು ಲಗ್ನದಲ್ಲೇ ಇರೋದ್ರಿಂದ ಸಕಾರಾತ್ಮಕವಾಗಿದೆ. ದಶಾಭುಕ್ತಿ ಕೂಡ ಪಾಸಿಟಿವ್ ಆಗಿದೆ. ಆದರೆ ಶನಿ ಮಹಾದಶೆ ಇನ್ನೂ ಪ್ರಾರಂಭವಾಗಿಲ್ಲ. ಜನವರಿ 2027 ನಂತರ ಶನಿ ಮಹಾದಶೆ 19 ವರ್ಷಕ್ಕೆ ಪ್ರಾರಂಭವಾಗ್ತಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಆದರೆ ಇನ್ನೂ 11 ತಿಂಗಳ ಕಾಲ ನಿಧಾನ ಇದೆ. ಈ ಮಾಡ್ತಿರುವಂಥ ಎಜುಕೇಷನ್ನು ಅಥವಾ ಏನಾದರೂ ರಿಸರ್ಚ್ ವರ್ಕ್ ಏನಾದರೂ ಕಂಟಿನ್ಯೂ ಮಾಡ್ಕೊಳ್ಳಿ. ಮುಂದೆ ಜನವರಿಯಿಂದ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಈ ದಶ ಎಂಡಿಂಗ್ ಅಂತ ಹೇಳ್ತೀವಿ. ಗುರು ದಶೆಗೆ ಸಂಬಂಧಪಟ್ಟಂಥದ್ದು ಗುರು ಸ್ತೋತ್ರ ಓಂ ಬೃಹಸ್ಪತಿಯೇ ನಮಃ ಅಂತ ದಿನ 108 ಬಾರಿ ಜಪ ಮಾಡಿ. ಸೊ ಫಾರಿನ್ ವಿಚಾರದಲ್ಲಿ ಹೆಚ್ಚು ಅನುಕೂಲತೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿವರೆಗೂ ಅನುಕೂಲತೆ ಜಾಸ್ತಿ ಆಗುತ್ತೆ. ಪ್ರಕ್ಷಿತ್, ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನು ನೀಡ್ತಾ ಪರಿಹಾರ ಭಾಗವನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಒಂದು ಮುಂದಿನ ಹೈಯರ್ ಎಜುಕೇಷನ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರೂಜಿಗಳು ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಪಂಚಾಂಗ, ತಿಥಿ ಹಾಗೆ ದಿನ ಭವಿಷ್ಯದ ಜೊತೆಗೆ ಪುಷ್ಯ ನಕ್ಷತ್ರದವರ ಒಂದಷ್ಟು ವಿಚಾರಗಳು, ಗುಣಲಕ್ಷಣಗಳು, ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಇದೆಲ್ಲದನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.